ಜನ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸ್ಬೇಕಂತಕ್ಕಂಥ ಹಿನ್ನೆಲೆಯೊಳಗೆ ಕನ್ನಡ ರಥ ಪ್ರಾರಂಭ ಆಗಿದೆ. ಅದು 22ನೇ ತಾರೀಕು ಸಿದ್ದಾಪುರದಿಂದ ಅದರ ಉತ್ತರ ಕನ್ನಡ ಜಿಲ್ಲೆನ ಪ್ರಾರಂಭವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಅದರ 4 ದಿವಸ, ಆಮೇಲೆ ಮುಂದೆ ಹಾವೇರಿ ಜಿಲ್ಲೆಗೆ 2 ದಿವಸ, ಮುಂದೆ ಗದಗ ಜಿಲ್ಲೆಗೆ 2 ದಿವಸ, ಇವತ್ತು ಧಾರವಾಡ ಜಿಲ್ಲೆಗೆ 2 ದಿವಸ ಬರ್ತಾ ಇದೆ. ನಿನ್ನೆ ಧಾರವಾಡಕ್ಕೆ ಆಗಮಿಸಿದ್ದು ಅಣ್ಣಿಗೇರಿ ಗ್ರಾಮಕ್ಕೆ ಆಗಮಿಸಿದ್ದು. ಆ ಒಂದು ಅಣ್ಣಿಗೇರಿಯಲ್ಲಿ ಏನೋ ನಮ್ಮ ಜಿಲ್ಲಾಧಿಕಾರಿದ ದಿವ್ಯಾ ಪ್ರಭು ಮೇಡಮ್ ಅವರು, ಶಾಸಕರಾದಂಥ ನಮ್ಮ NH ಕೋಂಡರೆಡ್ಡಿ ಸಾಹೇಬರು ಸ್ವಾಗತವನ್ನು ಕೋರಿ ಒಂದು ಅಲ್ಲಿಂದ ಬೀಳ್ಕೊಟ್ರು. ನಾವು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ, ಯಾಕಂದ್ರೆ ಪ್ರತಿ ಮಂಡ್ಯದಲ್ಲಿ ನಡೀತಾ ಇರುವಂಥ ಸಾಹಿತ್ಯ ಸಮ್ಮೇಳನವನ್ನು ಇಡೀ 7 ಕೋಟಿ ಕನ್ನಡಿಗರಿಗೆ ಸವಿಯಂತ, ಇವತ್ತು ಯಾವುದೋ ಹಬ್ಬ ಹರಿದಿನ ದಿನದಲ್ಲಿ ಯಾವತ್ತು ಹೋಳಿಗೆ ಪಾಯಸ ಅಂತಿದ್ದೀವಿ, ಆ ಥರ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸವಿ ಅಂತ ನೆನಪು. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ಕನ್ನಡ ಸಾಹಿತ್ಯ ಕನ್ನಡ ಸಾಹಿತಿಗಳಿಗೆ ಮತ್ತು ಮಠಾಧೀಶರಿಗೆ, ಮೌಲಾನರಿಗೆ, ಸೋದರಿಗರಿಗೆ, ಇಡೀ ಕರ್ನಾಟಕದಾದ್ಯಂತ ಇರುವಂಥ 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ 18 ಹಿಡ್ಕೊಂಡು 100ರವರೆಗೆ ಎಲ್ಲ ಯುವಕರು ನಮಗೆಲ್ಲ ಗೊತ್ತಿದ್ದಂತೆ ಮಂಡ್ಯದಲ್ಲಿ ಡಿಸೆಂಬರ್ 20-21 ತಾರೀಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಾಪೌರರಿಂದ ಕನ್ನಡ ರಥಕ್ಕೆ ಸ್ವಾಗತ ಮಾಡಲಿಕ್ಕೆ ದಯವಿಟ್ಟು ಅವರು ಪುಷ್ಪವನ್ನು ಹಾಕೋದ್ರ ಮೂಲಕ ನನ್ನ ತಾಯಿ ಭುವನೇಶ್ವರನ ರಥಕ್ಕೆ ಸ್ವಾಗತ ಕೋರಬೇಕಂತ ನಾನು ಹೃದಯಪೂರ್ವಕವಾಗಿ ನಮ್ಮ ಕನ್ನಡ ಪರ ಸಂಘಟನೆ, ಕನ್ನಡ ಸಾಹಿತ್ಯ ನನ್ನ ಸಂಘಟನೆ ಮಾಡ್ತೀನಿ.